ಗೀತಾ ಮಹಾತ್ಮೆ. ಕ್ರೋಧಾದ್ಭವತಿ ಸಮ್ಮೋಹಃ, ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶಃ, ಬುದ್ಧಿನಾಶಾತ್ ಪ್ರಣಶ್ಯತಿ. ಶ್ರೀಕೃಷ್ಣ ಪರಮಾತ್ಮನು ಈ ಶ್ಲೋಕದಲ್ಲಿ ಕ್ರೋಧದಿಂದ ಮನುಷ್ಯನು ಹೇಗೆ ನಾಶವಾಗಿ ಹೋಗುತ್ತಾನೆ ಎಂಬುದನ್ನು ಹೇಳಿದ್ದಾನೆ. ಯಾವಾಗ ಕ್ರೋಧದ ಕಾರಣ ಮನುಷ್ಯನ ಅಂತಃಕರಣದಲ್ಲಿ ಮೂಢಭಾವವು ಹೆಚ್ಚಾಗುತ್ತದೋ ಆಗ ಅವನ ಸ್ಮರಣ ಶಕ್ತಿ ಕುಂದುತ್ತದೆ. ಏನು ಮಾಡಬೇಕು, ಏನು ಮಾಡಬಾರದು ಎಂಬ ಲಕ್ಷ್ಯವೇ ಅವನಿಗಿರುವುದಿಲ್ಲ. ಅದರಿಂದಾಗಿ ಮೊದಲು ಯೋಚಿಸಿದ್ದನ್ನು ಅವನು ಕಾರ್ಯರೂಪಕ್ಕೆ ತರಲಾರನು. ಕ್ರೋಧದಿಂದ ನಮ್ಮ ಬುದ್ಧಿಯ ಮೇಲೆ ಸಮೂಹ ಆವರಿಸುವುದು. ಇದು ವಸ್ತುವಿನ ಯಥಾಸ್ಥಿತಿಯನ್ನು ಮುಚ್ಚುವುದು. ಮಂಜು ಆವರಿಸಿದಾಗ ಅದು ಹೇಗೆ ಎಲ್ಲವನ್ನೂ ಮುಚ್ಚುವುದೋ ಹಾಗೆ ಮೂಢಭಾವವು ಆವರಿಸಿದಾಗ ಸ್ಮೃತಿಯು ಚಿನ್ನ ಭಿನ್ನವಾಗಿ ಹೋಗುತ್ತದೆ. ಆಗ ಅವನಿಗೆ ಸ್ಮೃತಿ ವಿಭ್ರಮ ಉಂಟಾಗಿ ಅವನ ಅಂತಃಕರಣದಲ್ಲಿ ಯಾವುದೇ ಕರ್ತವ್ಯ ಅಕರ್ತವ್ಯದ ಪರಿವೆಯೇ ಇರುವುದಿಲ್ಲ. ಹೀಗಾದಾಗ ಆತನ ಬುದ್ಧಿ ನಾಶವಾಗುತ್ತದೆ. ಆಗ ಅವನ ವ್ಯವಹಾರದಲ್ಲಿ ಕಠೋರತೆ, ಹೇಡಿತನ, ಹಿಂಸೆ, ಪ್ರತಿಹಿಂಸೆ, ದೀನತೆ, ಜಡತೆ ಮತ್ತು ಮೂಢತೆ ಮುಂತಾದ ದೋಷಗಳು ಬಂದು ಬಿಡುತ್ತದೆ. ಮಾಡಬಾರದ್ದನ್ನು ಮಾಡುತ್ತಾನೆ. ಬುದ್ಧಿ ಅದಕ್ಕೆ ತನಗೆ ಅನುಕೂಲವಾದ ಕಾರಣವನ್ನು ಕೊಡುತ್ತದೆ. ಅದು ಸತ್ಯವನ್ನು ತೋರುವ ಬದಲು ತನ್ನ ಇಚ್ಛೆಯನ್ನು ತೃಪ್ತಿಪಡಿಸುವ ದಾಸನಾಗುತ್ತದೆ. ಇದರ ಪರಿಣಾಮವಾಗಿ ಕ್ಷಣಿಕ ಸುಖಕ್ಕೆ ಮರುಳಾಗಿ ಹಲವು ದಿನ ಕಷ್ಟಪಟ್ಟು ಸಂಗ್ರಹಿಸಿದ ಸಂಪತ್ತನ್ನು ಒಂದೇ ದಿನದಲ್ಲಿ ಖರ್ಚು ಮಾಡಿ ಮಾರನೇ ದಿನವೇ ದಿವಾಳಿಯಾಗುವ ಸ್ಥಿತಿಯನ್ನು ತಂದುಕೊಳ್ಳುತ್ತಾನೆ. ಅನಾಯಾಸವಾಗಿ ತನ್ನ ಹಿಂದಿನ ಸ್ಥಿತಿಯಿಂದ ಅವನ ಅಧಪತನವಾಗುತ್ತದೆ ಮತ್ತು ಸತ್ತ ನಂತರ ನಾನಾ ಪ್ರಕಾರದ ನರಕದಲ್ಲಿ ಬೀಳುತ್ತಾನೆ. ಇದನ್ನೇ ಬುದ್ಧಿ ನಾಶದಿಂದ ಅವನು ತನ್ನ ಸ್ಥಿತಿಯಿಂದ ಪತನವಾಗುವುದಾಗಿದೆ ಎಂದು ಭಗವಂತನು ಹೇಳಿದ್ದಾನೆ. ಜೈ ಶ್ರೀಕೃಷ್ಣ. ಹರಿ ಓಂ.